ಈ ಕೆಲವು ಪ್ಲೇಯರ್ಸ್ಗಳು ಬಂದ ನಂತರ ಸ್ಟ್ರಾಂಗ್ ಆಗ್ತಾರೆ. ಆದರೆ ಚೆನ್ನೈಗೆ ಬಿಡ್ ಮಾಡಿದ ತಕ್ಷಣ ಅವ್ರು ಸ್ಟ್ರಾಂಗ್ ಅನ್ಸಕ್ಕೆ ಶುರುವಾಗ್ತಾರೆ. ಅದು ಚೆನ್ನೈ ಮ್ಯಾನೇಜ್ಮೆಂಟ್ನ ಸ್ಟ್ರೆಂಗ್ತು. ಹೌದು. RCB ಬಿಡ್ ಮಾಡ್ತಿಲ್ಲ ಅಂತಂದ್ರೆ ಹೌದು ಈತನಿಗೆ ಏನೋ ಒಂದು ಕೆಪಾಸಿಟಿ ಇದೆ, ಅದಕ್ಕೆ ಇವ್ರು ಬಿಡ್ ಮಾಡ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಆದರೆ ಉಲ್ಟಾ ಯೋಚನೆ ಮಾಡೋ ರೇಂಜ್ಗೆ ಆಗ್ಬಿಟ್ಟಿದೆ RCB. ವಿಲ್ ಜಾಕ್ಸ್ಗೋಸ್ಕರ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿ ಹೋರಾಡ್ತಾ ಇದೆ ಅಂತ ಅಂದಾಗ ವಿಲ್ ಜಾಕ್ಸ್ ಸಾಮರ್ಥ್ಯ ಏನು ಅಂತ ನಾವು ನೋಡಬಹುದು ಸರ್. ಮುಂಬೈ ಇಂಡಿಯನ್ಸ್ ಪಾಲಾಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ವಿಲ್ ಜಾಕ್ಸ್ ಕೇವಲ 5.25 ಕೋಟಿಗೆ. ಇಲ್ಲಿ RCB ಇವಾಗ್ಲೂ ಚಾನ್ಸ್ ಇದೆ RTM ಮಾಡ್ಕೊಳ್ಳೋದಕ್ಕೆ, ಇವಾಗ್ಲೂ ಚಾನ್ಸ್ ಇದೆ. RCB ಏನ್ ಯೋಚನೆ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇಂಥ ಪ್ಲೇಯರ್ ಗಿಂತ ಇನ್ನೊಬ್ಬ ಪ್ಲೇಯರ್ ಇದ್ದಾರೆ. ಹೋದ ವಿಲ್ ಜಾಕ್ಸ್ ಮುಂಬೈ ಇಂಡಿಯನ್ಸ್ಗೆ ವಿಲ್ ಜಾಕ್ಸ್ ತಗೊಂಡಿದ್ದಾರೆ. ಮುಂಬೈ ಇಂಡಿಯನ್ಸ್ 5.25 ಕೋಟಿಗೆ. ಅಲ್ಲಿಗೆ ಕಳೆದ ಸೀಸನ್ನಲ್ಲಿ RCB ಅಭಿಮಾನಿಗಳು ವಿಷಲ್ ಹೊಡೆಯೋಕ್ಕೆ ಕಾರಣ ಆಗಿದ್ದಂತಹ ವಿಲ್ ಜಾಕ್ಸ್ ಈ ಸಲ ಮುಂಬೈ ಇಂಡಿಯನ್ಸ್ ಪಾಲಾಗಿದ್ದಾರೆ. ಟಿಮ್ ಡೇವಿಡ್ನವ್ರು ಯಾಕೆ ಬಿಟ್ಟರು ಅಂತ ಅನ್ನಿಸ್ತಾ ಇತ್ತು. ಅವರು ವಿಲ್ ಜಾಕ್ಸ್ನ ತಗೊಳ್ಳೋದ್ರ ಮೂಲಕ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿದ್ರು. ನನ್ನ ಪ್ರಕಾರ ಅಲ್ಲಿ ಫ್ರಾಂಚೈಸಿಗಳ ಮಧ್ಯೆ ಮಾತುಕತೆ ಆಗಿದೆ. ಮುಂಬೈ ಇಂಡಿಯನ್ಸ್ನವರು ಟೀಮ್ ಡೇವಿಡ್ ಅವರನ್ನ RCB ಬಿಟ್ಟು ಕೊಟ್ಟಂಗೆ ಕಾಣಿಸ್ತಾ ಇದೆ. ಮತ್ತೆ ವಿಲ್ ಜಾಕ್ಸ್ ಅವರನ್ನ RCB ಅವರು ಮುಂಬೈಗೆ ಬಿಟ್ಟು ಕೊಟ್ಟಂಗೆ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಈಗ ಮಾತುಕತೆ ಕೂಡ ನಡೀತು. 5.25 CR ಬಿಗ್ ಲಾಸ್ ಸರ್, ಇದು ಬಿಗ್ ಲಾಸ್. ಮತ್ತು RCB ಅಭಿಮಾನಿಗಳಿಗೆ ಬಹಳ ದೊಡ್ಡ ನಿರಾಸೆ ಇದು. ಇಂಥ ಒಬ್ಬ ಪ್ಲೇಯರ್ ಮತ್ತೆ ಸಿಗಕ್ ಸಾಧ್ಯನ RCBಗೆ? ಮಧ್ಯಮ ಕ್ರಮಾಂಕದಲ್ಲಿ ಎಂತ ದೊಡ್ಡ ಒಂದು ಆಟವನ್ನ ಆಡ್ತಾರೆ ವಿಲ್ ಜಾಕ್ಸ್. ಸೆಂಚುರಿ ಹೊಡೆದಂತ ಒಬ್ಬ ಆಟಗಾರನನ್ನ ಕೈ ಬಿಟ್ಟಿದ್ದಾರೆ ಅಂತ ಅಂದ್ರೆ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ವಿರಾಟ್ ಕೊಹ್ಲಿನ ಎಂಜಾಯ್ ಮಾಡಿ ಬಿಟ್ಟಿದ್ದಂತಹ ಸೆಂಚುರಿ. ವಿರಾಟ್ ಕೊಹ್ಲಿ ಕಣ್ಣೆದುರುಗಡೆ ನೋಡ್ತಾ ನೋಡ್ತಾ ಪ್ರತಿ ಎಸೆತವನ್ನು ಎಂಜಾಯ್ ಮಾಡಿದ್ದಂತಹ ಸೆಂಚುರಿ ಅದು. ಅಂತ ಒಬ್ಬ ಪ್ಲೇಯರ್ನ ಬಿಟ್ಟು ತಗೊಂಡಿದ್ದಾರೆ. ಇಟ್ಸ್ ಎ ಗುಡ್ ಚಾಯ್ಸ್, ಅದ್ರಲ್ಲಿ ಡೌಟ್ ಇಲ್ಲ. ಆದ್ರೆ ವಿಲ್ ಜಾಕ್ಸ್ ಇನ್ನೊಂದು ಇರ್ಲಿಕ್ಕೆ ಏನಕ್ಕೆ ಬಿಟ್ರು ಅನ್ನೋದು ಒಂಥರ ನಿಗೂಢ ರಹಸ್ಯ. RCB ಯಾವತ್ತಿಗೂ ಕೂಡ ಒಂದು ಚಿದಂಬರ ರಹಸ್ಯವಾಗಿ ಉಳ್ಕೊಳ್ಳುತ್ತೆ ಅಭಿಮಾನಿಗಳ ಪಾಲಿಗೆ. RCB ಯಾಕೆ ಕಪ್ ಗೆಲ್ಲಲ್ಲ ಅನ್ನೋ ಕಾರಣ ಇಲ್ಲಿದೆ. ಎಲ್ಲಾ ಫ್ರಾಂಚೈಸಿಗಳು ಕಳೆದ ಬಾರಿ ತಮ್ಮಲ್ಲಿ ಇದ್ದಂತ ಆಟಗಾರರು ಯಾವ ರೀತಿಯಾಗಿ ಪ್ರದರ್ಶನ ನೋಡಿದ್ರು ಅನ್ನೋದರ ಆಧಾರದ ಮೇಲೆ ಈ ಬಾರಿ ಅವರನ್ನ ಕೊಂಡ್ಕೊಳ್ತಾ ಇದ್ದಾರೆ. ಆದ್ರೆ ನಮ್ಮವ್ರು ಹಾಗಲ್ಲ, ನಮ್ಮ RCB ಫ್ರಾಂಚೈಸಿ ಹಾಗಲ್ಲ. ಕಳೆದ ಬಾರಿ ಸೆಂಚುರಿ ಹೊಡೆದ್ರು ಅಷ್ಟೇ, 10 ವಿಕೆಟ್ ತೆಗೆದ್ರು ಅಷ್ಟೇ, ನಮಗೆ ನೀವು ಬೇಡ. ಇದು RCB ಫ್ರಾಂಚೈಸಿ, ಅದ್ಭುತ RCB ಫ್ರಾಂಚೈಸಿ. ವಿಲ್ ಜಾಕ್ಸನ್ದು ಆಟವನ್ನ ಇವತ್ತಿಗೂ ಕೂಡ ಕಣ್ಣಿಗೆ ಕಟ್ಟದಂಗಿದೆ. 50 ಹೊಡೆದು ವಿತಿನ್ 1 ಓವರಲ್ಲಿ ಇಡೀ ಮ್ಯಾಚ್ ಚೇಂಜ್ ಮಾಡ್ಬಿಟ್ರು. ಮ್ಯಾಚ್ ಚೇಂಜ್ ಮಾಡೋದು ಅಂತ ಇಡೀ ಮ್ಯಾಚಲ್ಲಿ ಅವ್ರು ಯುದ್ಧನೇ ಮಾಡಲಿಲ್ಲ ಅನ್ನೋ ರೇಂಜಲ್ಲಿ ಸರೆಂಡರ್ ಮಾಡೋ ಥರ ಮಾಡಿದ್ರು ಎದುರಾಳಿಗಳನ್ನ. ನಿಜಕ್ಕೂ ಎಲ್ಲ ಫ್ಯಾನ್ಸ್ಗೂ ಒಂದು ನಿರೀಕ್ಷೆ ಇತ್ತು, ಇಲ್ಲ RCB ಫ್ರಾಂಚೈಸಿ ಅವ್ರನ್ನ ಬಿಟ್ಟು ಕೊಡೋದಿಲ್ಲ. ಬಹುಶಃ RTM ಅನ್ನ ವಿಲ್ ಜಾಕ್ಸ್ಗೋಸ್ಕರ ಇಟ್ಕೊಂಡಿದ್ರು ಅಂತ ಏನು ಅನ್ಕೊಳ್ತಾ ಇದ್ರು ಅಭಿಮಾನಿಗಳು, ಅದನ್ನ ಯೂಸ್ ಮಾಡಲೇ ಇಲ್ಲ RCB. ಅಭಿಮಾನಿಗಳು ಆಗ್ಲೇ ವಿಲ್ ಜಾಕ್ಸ್ನ ಉಳಿಸ್ಕೊಳ್ಳಲಿಲ್ಲ ಅನ್ನೋ ಏಕೈಕ ಕಾರಣಕ್ಕೆ RCB ಮ್ಯಾನೇಜ್ಮೆಂಟ್ನ ಎಂದಿನಂತೆ ಬೈತಾ ಇದ್ದಾರೆ. ಅಫ್ಕೋರ್ಸ್ IPL ಶುರುವಾದಾಗ ಅವರು ಎಂದಿನಂತೆ RCBಯನ್ನೇ ಸಪೋರ್ಟ್ ಮಾಡ್ತಾರೆ. ಆಗ್ಲೇ ತುಂಬಾ ಜನ ಮುಂಬೈ ಇಂಡಿಯನ್ಸ್ ಆಲ್ರೆಡಿ ಕಪ್ ಗೆದ್ದಂಗಾಯ್ತು ಅಂತ ಹೇಳ್ತಾ ಇದ್ದಾರೆ. ಬಟ್ ಅಫ್ಕೋರ್ಸ್ ಸರ್, ಮುಂಬೈ ಜಸ್ಟ್ ಇಮ್ಯಾಜಿನ್ ಬ್ಯಾಟಿಂಗ್ ಲೈನ್ ಅಪ್ ಹೇಗಿದೆ ಅಂತ ಹೇಳಿ. ಓಪನಿಂಗ್ ಅಲ್ಲಿ ರೋಹಿತ್ ಶರ್ಮಾ ಜೊತೆಗೆ ವಿಲ್ ಜಾಕ್ಸ್ ಆರಂಭ ಮಾಡ್ತಾರೆ ಖಂಡಿತ. ಅದಾದ ನಂತರ ಸೂರ್ಯಕುಮಾರ್ ಜೊತೆಗೆ ತಿಲಕ್ ವರ್ಮಾ ಜೊತೆಗೆ ನೆಕ್ಸ್ಟ್ ಅಲ್ಲಿ ಫಿನಿಶ್ ಮಾಡೋದಕ್ಕೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ. ಇಂತ ಒಂದು ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಇರೋದ್ರಿಂದ ಖಂಡಿತ ಈ ಬಾರಿ ಕಪ್ ಗೆಲ್ಲೋದ್ರಲ್ಲಿ ಅನುಮಾನನೇ ಇಲ್ಲ ಮುಂಬೈ ಇಂಡಿಯನ್ಸ್ ತಂಡ. ಸಾಯಿ ಕಿಶೋರ್ ಬಂದಿದ್ದಾರೆ, ಸ್ಪಿನ್ನರ್, 90 ಲಕ್ಷ ಬೇಸ್ ಪ್ರೈಸ್. ಮುಂಬೈ ಇಂಡಿಯನ್ಸ್ ಬೌಲರ್ಸ್ ಗಳನ್ನ ನೋಡ್ತಾ ಹೋದ್ರೆ ಅದೇ ಆಗುತ್ತೆ. ಮತ್ತೆ ಹೌದು, ಬೂಮ್ರಾ, ಟ್ರಿಂಟ್ ಬೋಲ್ಟ್, ಬೂಮ್ರಾ, ಟ್ರಿಂಟ್ ಬೋಲ್ಟ್ ಜೊತೆಗೆ ದೀಪಕ್ ಚಹರ್ ಇದ್ದಾರೆ ಈ ಸಲ. ಕರೆಕ್ಟ್. ಸ್ಪಿನ್ನರ್ಗೆ ಅಫ್ಘಾನಿಸ್ತಾನದ ಅವ್ರ ಹೆಸರು ಸಡನ್ ಮರ್ತೋದು ಅವರಿದ್ದಾರೆ. ಸೊ
ಒಂದು ಹಂಗ್ ನೋಡ್ಕೊಂಡ್ರೆ ಈಗಿನ ಟೀಮ್ನ ಪ್ಲೇಯರ್ಸ್ಗಳು ವೆಲ್ ಜಾಕ್ಸ್ 5.25 ಕೋಟಿಗೆ ಮುಂಬೈ ಇಂಡಿಯನ್ಸ್ ಪಾಲಾಗಿದ್ದಾರೆ. ಯಾವ ವೆಲ್ ಜಾಕ್ಸ್ ಸೋತು ಸುಣ್ಣವಾಗಿದ್ದಂತ RCB ತಂಡವನ್ನ ಗೆಲುವಿನ ದಡಕ್ಕೆ ತಂದಿದ್ರು, ಯಾವ ವೆಲ್ ಜಾಕ್ಸ್ ಸೋತು ಅಲ್ಲೇ ಮಲಗೋಕ್ ಮುಂದಾಗಿದ್ದಂತ RCB ತಂಡವನ್ನ ಫೈನಲ್ ಹಾದಿಗೆ ತಂದಿದ್ರು, ಅದೇ ವೆಲ್ ಜಾಕ್ಸ್ ಅವರನ್ನ ಇಲ್ಲಿ ಮುಂಬೈ ಇಂಡಿಯನ್ಸ್ ಪಾಲಾಗುವಂತೆ ಮಾಡಿದ್ದಾರೆ RCB ಫ್ರಾಂಚೈಸಿ ಅವರು. ಇದು ನಿಜಕ್ಕೂ ಆಶ್ಚರ್ಯ ಮತ್ತು ಇದನ್ನ RCB ಫ್ಯಾನ್ಸ್ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. RCB ಫ್ಯಾನ್ಸ್ ಅಷ್ಟೇ ಅಲ್ಲ, ಎಲ್ಲಾ ಟೀಮ್ ತಂಡದ ಅಭಿಮಾನಿಗಳು ಕೂಡ ವಿಲ್ ಜಾಕ್ಸ್ಗೆ ಯಾಕೆ RTM ಯೂಸ್ ಮಾಡಲಿಲ್ಲ RCB ಅಂತ ಶಾಕ್ ಅಲ್ಲಿದ್ದಾರೆ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಹೋದ್ರೆ ಯಾಕೆ RCB RTM ಅನ್ನ ಯೂಸ್ ಮಾಡಲಿಲ್ಲ, ಯಾಕೆ ಆ ಪ್ಲೇ ಅವರು ಅರ್ಥ ಆಗ್ತಾ ಇಲ್ಲ. ದೇವರ ಸರ್ಪ್ರೈಸ್. ಯಾಕೆಂದ್ರೆ ಯಾರೋ ಇನ್ನು ಯಾವ ರೀತಿಯಾಗಿ ಪ್ರದರ್ಶನ ಕೊಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಸರ್. ಪ್ಲೇಯರ್ಸ್ ಗಳಿಗೆ ಅರ್ಥ ಆಗಲ್ಲ. ಸೆಂಚುರಿ ಹೊಡೆದ್ರು ಇವ್ರು ಬಿಡ್ತಾರೆ ಅಂತ ಅಂದಾಗ, ಟೀಮ್ ನ ಗೆಲ್ಸಿದ್ರು ಬಿಡ್ತಾರೆ ಅಂದಾಗ, ಇನ್ ಹೇಗೆ ಆಟ ಆಡ್ಬೇಕು ಪ್ಲೇಯರ್ ಗಳು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಈಗ ಆಲ್ರೆಡಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡ್ ಆಗ್ತಾ ಇದೆ. ವಿಲ್ ಜಾಕ್ಸ್ ನ ಮುಂಬೈನವ್ರು ಖರೀದಿ ಮಾಡಿದ ಕೂಡ್ಲೆ ಇಮಿಡಿಯೇಟ್ ಹೋಗಿ RCB ಅವರಿಗೆ ಥ್ಯಾಂಕ್ಸ್ ಹೇಳಿದ್ರು ಮುಂಬೈ ಟೀಮ್ನವರು. ಹೌದು, ಅಂದ್ರೆ ಆ ರೇಂಜ್ ಅಲ್ಲಿ ಅಂದ್ರೆ ಈಗ ಹೆಂಗ್ ಟ್ರೋಲ್ ಆಗುತ್ತೆ ಅಂದ್ರೆ ಬಿರುಗಾಳಿ ಎಬ್ಬಿಸ್ತಾ ಆಟಗಾರ, ದುಡ್ಡಿಗಾಗಿ ಒಬ್ಬ ಪ್ರತಿಭಾವಂತ ಆಟಗಾರನ್ನ ಬಿಟ್ರ RCB ಅವರು, RCB ಫ್ರಾಂಚೈಸಿ ಅನ್ನೋ ತರ ಟ್ರೋಲ್ ಆಗ್ತಿದೆ. RTM ಯೂಸ್ ಮಾಡುವ ಎಲ್ಲಾ ಅವಕಾಶಗಳು ಅವ್ರಿಗಿತ್ತು. RTM ಅವಕಾಶ ಯೂಸ್ ಮಾಡಲಿಲ್ಲ, ಬಿಡ್ಡಿಂಗು ಕೂಡ ಟ್ರೈ ಮಾಡಲಿಲ್ಲ ತುಂಬಾ ಸೀರಿಯಸ್ ಆಗಿ. ನಾವಿಷ್ಟೊತ್ತು ಒಂದು ಅಂದಾಜ್ ಇಟ್ಕೊಂಡಿದ್ವಿ, ಮೇ ಬಿ ವಿಲ್ ಜಾಕ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಇಲ್ಲಿ ನೋಡಿದ್ರೆ ಒಂದು RTM ಅವಕಾಶ ಇಷ್ಟು ಈಸಿಯಾಗಿ ಬಿಟ್ಕೊಡ್ತಾರೆ ಅಂತ ಅನ್ಕೊಳ್ಳೋಕ್ ಸಾಧ್ಯನೇ ಇರ್ಲಿಲ್ಲ. ಒಂದು RTM ಅವಕಾಶ ಇತ್ತು, ಅದಕ್ಕೂ ಕೂಡ ಬಳಸ್ಕೊಂಡಿಲ್ಲ. ಶೆಫರ್ಡ್ ಹೋಗ್ತಾರಾ ಹಾಗಾದ್ರೆ? ರೊಮಾರಿಯೋ ಶೆಫರ್ಡ್ ಬರ್ಬೇಕಿದೆ, RCB ಬರೋ ಸಾಧ್ಯತೆ ಇದೆ. ಶೆಫರ್ಡ್ ಹೋದ್ ಸಾರಿ ಮುಂಬೈ ಇಂಡಿಯನ್ಸ್ ಪರವಾಗಿ ಆಡಿದ್ರು, ಒಬ್ಬನೇ ನಿಂತ್ಕೊಂಡು ಆಟವನ್ನ ಗೆಲ್ಲಿಸಿದ್ರು, ಆ ಒಂದು ಮ್ಯಾಚ್ ನ ಗೆಲ್ಲಿಸಿದ್ರು. ಹಾಗಾಗಿ ಶೆಫರ್ಡ್ ಬಂದ್ರು ಕೂಡ ಏನ್ ಲಾಸ್ ಇಲ್ಲ. ರೊಮಾರಿಯೋ ಶೆಫರ್ಡ್ ಗೆ ಬಿಡ್ ಮಾಡಿದ್ರು ಮಾಡಬಹುದು. ಆಫ್ ಕೋರ್ಸ್ 1.5 ಕೋಟಿ RCB ಪಾಲಾಗಿದ್ದಾರೆ ರೊಮಾರಿಯೋ ಶೆಫರ್ಡ್. ಒನ್ಸ್ ಅಗೈನ್ ಇಲ್ಲೊಂದು ಇದನ್ನ ಹೇಳಬೇಕು, ರೊಮಾರಿಯೋ ಶೆಫರ್ಡ್ ಆಡಿದ್ರು ಗೆಲ್ಸಿದ್ರು ಎಲ್ಲ ಓಕೆ, ಆಡಿದ್ದು 2 ಮ್ಯಾಚ್. ಹೌದು, ಇನ್ನು ಮಿಕ್ಕ ಅಷ್ಟು ಮ್ಯಾಚ್ ಗಳಲ್ಲಿ ಬೌಲಿಂಗ್ ಅಲ್ಲೂ ಓಡಿಸ್ಕೊಂಡಿದ್ದಾರೆ, ಬ್ಯಾಟಿಂಗ್ ಅಲ್ಲೂ ಫೇಲ್ ಆಗಿದ್ದಾರೆ. ಅವರಿಗೆ IPL ಅಲ್ಲಿ RCB ಬಿಡ್ ಮಾಡಿ ಖರೀದಿ ಮಾಡುತ್ತೆ. ತಮ್ಮ ತಂಡದಲ್ಲಿ ಸಿಕ್ಕ 2-3 ಅವಕಾಶಗಳಲ್ಲಿ ಅದ್ಭುತವಾಗಿ ಆಡಿ ಶಿಳ್ಳೆ ಹೊಡೆಯೋಂಗ್ ಮಾಡಿದ ವಿಲ್ ಜಾಕ್ಸ್ ನ ಬಿಟ್ಬಿಡುತ್ತೆ. ಬಿಗ್ ಲಾಸ್ ಸರ್ ಇದು. ಯಾರನ್ನೇ ತಗೊಂಡ್ರು ವಿಲ್ ಜಾಕ್ಸ್ ಅವರ ಸ್ಥಾನವನ್ನ ತುಂಬೋದಕ್ಕೆ ಸಾಧ್ಯ ಇಲ್ಲ. ಟೀಮ್ ಡೇವಿಡ್ ನ ತಗೊಂಡಿದ್ದಾರೆ, ಅದರಲ್ಲಿ ಏನ್ ಲಾಸ್ ಇಲ್ಲ. ಬಟ್ ಅಲ್ಲಿ ಏನೋ ಎಕ್ಸ್ಚೇಂಜ್ ಆಯ್ತಾ ಅಂತ ನನಗೆ ಅನಿಸ್ತಿದೆ. ಹೌದು, ಯಾಕೆ ಅಂತ ಹೇಳಿದ್ರೆ ಹೋಗಿ ಮುಂಬೈ ಮಾಲೀಕರು ಹೋಗಿ RCB ಮಾಲೀಕರ ಕೈಗೆ ಕುಲುಕ್ತಾರೆ ಅಂತ ಅಂದಾಗ ಅಫ್ಕೋರ್ಸ್ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಇಲ್ಲೇನೋ ನಡೆದಿದೆ ಅಂತ ಹೇಳಿ. ವಿಲ್ ಜಾಕ್ಸ್ ಆ ಕಡೆ ಹೋದ್ರೆ ಆ ಕಡೆಯಿಂದ ಈ ಕಡೆ ಡೇವಿಡ್ ಬಂದಿರೋದು. ಇನ್ನು ಸಾಯಿ ಕಿಶೋರ್ ಗುಜರಾತ್ ಟೈಟನ್ಸ್ ಉಳಿಸ್ಕೊಂಡಿದ್ದಾರೆ ನೋಡಿ 2 ಕೋಟಿ. ಪ್ರತಿಭಾವಂತ ಸ್ಪಿನ್ನರ್ ಮತ್ತು ಯಾವುದೇ ಒಂದು ತಂಡದಲ್ಲಿದ್ರು ಕೂಡ ಅತ್ಯುತ್ತಮ ಪ್ರದರ್ಶನವನ್ನ ನೀಡುವಂತ ಆಟಗಾರ ಸಾಯಿ ಕಿಶೋರ್ ಇಲ್ಲಿ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಸರ್, ಈ ಬಾರಿ ಬಹಳ ಎಡವಟ್ ಮಾಡ್ಕೊಂಡಿರೋದು ನಮ್ಮ RCB ಅಂತ ಕಾಣಿಸ್ತಾ ಇದೆ. ಇನ್ನು ಉಳಿದಂತ ತಂಡಗಳು ಅವರವರ ತಂಡಗಳಲ್ಲಿ ಯಾರೆಲ್ಲ ಆಟಗಾರರು ಚೆನ್ನಾಗಿ ಪ್ರದರ್ಶನ ತೋರಿದಾರೋ ಅವ್ರನ್ನ ಉಳಿಸ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ನಮ್ಮವ್ರಾಗಿಲ್ಲ, ನಮ್ಮ RCB ಫ್ರಾಂಚೈಸಿ ಆಗಿಲ್ಲ. ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದವ್ರನ್ನ ಕೈ ಬಿಡ್ತಾ ಇದ್ದಾರೆ. ಹೋಗ್ರಪ್ಪ ನೀವು ಸೂಟ್ ಆಗಲ್ಲ, ಬೇರೆ ಕಡೆ ಆಡಿ ಅಂತ ಹೇಳಿ. ಇನ್ನು ಅಜ್ಮತುಲ್ಲಾ ಒಮರ್ ಝಾಯ್ 2.4 ಕೋಟಿ ರೂಪಾಯಿಗೆ ಕಿಂಗ್ಸ್ 11 ಪಂಜಾಬ್ ಪಾಲಾಗಿದ್ದಾರೆ. ಒಮರ್ ಝಾಯ್ 2.4 ಕೋಟಿ ರೂಪಾಯಿಗೆ ಕಿಂಗ್ಸ್ 11 ಪಂಜಾಬ್ ಪಾಲಾಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ಯುವ ಆಟಗಾರರಿಗೆ ಈ ಬಾರಿ ಪಂಜಾಬ್ ಫ್ರಾಂಚೈಸಿ ಹೆಚ್ಚಿನ ಅವಕಾಶವನ್ನ ಮಾಡಿಕೊಡ್ತಾ ಇದೆ. ಒಳ್ಳೆಯ ವಿಚಾರ ಇದು. ಪಂಜಾಬ್ ಕೂಡ ಈ ಬಾರಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಮತ್ತೆ RCB ಬರೋದಾದ್ರೆ ಟಿಮ್ ಡೇವಿಡ್ RCB ಗೆ ರಿಟರ್ನ್ ಆಗಿದ್ದಾರೆ. ಹೌದು, ಆದ್ರೆ ಟಿಮ್ ಡೇವಿಡ್ ಸ್ಟ್ರೆಂಗ್ತ್ ಏನು ಅಂತ ಗೊತ್ತಾಗಿದ್ದು ಮುಂಬೈಗೆ ಹೋದಾಗ. ಮುಂಬೈಗಿಂತ ಮುಂಚೆ ಅವರು ಬೇರೆ ಬೇರೆ ಲೀಗ್ ಗಳಲ್ಲೂ ಕೂಡ ಅದ್ಭುತವಾಗಿ ಆಡ್ತಾ ಇದ್ರು. ಅದಾದ ನಂತರ ಆಸ್ಟ್ರೇಲಿಯಾ ತಂಡಕ್ಕೆ ಪರ್ಮನೆಂಟ್ ಮೆಂಬರ್ ಆಗಿದ್ದಾರೆ. ಈಗ ಅದೆಲ್ಲ ಓಕೆ, ನಮ್ಗೇನ್ ಲಾಸ್ ಇಲ್ಲ ಟೀಮ್ ಡೇವಿಡ್ ಬಂದಿದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ವಿಲ್ ಜಾಕ್ಸ್ RCB ಬಹಳ ಚೆನ್ನಾಗಿತ್ತು, ಬೇಕಿತ್ತು ಆ ಆಟಗಾರ. ಅಭಿಮಾನಿಗಳಂತೂ ಸೋಷಿಯಲ್ ಮೀಡಿಯಾ ತೆಗೆದ್ರೆ ರೊಚ್ಚಿಗೆದಿದ್ದಾರೆ. RCB ಗೆ ತುಂಬಾ ಒಳ್ಳೊಳ್ಳೆ ಭಾಷೆಯಲ್ಲಿ ಬೈತಾ ಇದ್ದಾರೆ.